ಲೇಟ್ ಹಾಕಂಡ್ರಲ್ಲ. ಇನ್ಯಾಕ್ ತಡ ಮಾಡ್ತೀಯ? ನಿನ್ ಮನಸ್ನಾಗ ಇರೋದನ್ನೆಲ್ಲ ಹೇಳ್ಬಾರ್ದಾ? ಯಾವಾಗ? ಇವತ್ತೇ. ಇವತ್ತಿನ ಹೋಗೋಣ. ಶುಭ ಕಾರ್ಯ ನಡೀತಿರೋ ಜಾಗ. ನಿನ್ ಮನ್ಸ್ನಾಗ ಇರೋದ್ನೆಲ್ಲ ಇಲ್ಲ ಹೇಳ್ಬಿಡು. ದಿಗ್ಲಾಯ್ತೈತಕ್ಕಲ್ಲ. ಇನ್ನೂ ದಿಗ್ಲೇನಣ್ಣ? ಇಲ್ಲ ಇಲ್ಲ, ಇನ್ನೇ ಹೆದರ್ಕೊಳಕಿಲ್ಲ. ಇವತ್ತೇ ಸರಿಯಾದ ಸಮಯ ನೋಡಿ ನನ್ನ ಮನಸ್ನಾಗ ಏನೇನೈತಲ್ಲ ಎಲ್ಲ ಟೀಚರ್ ಅಮ್ಮಂತವ ಹೇಳ್ಕೊಂಡ್ಬಿಡ್ತೀನಿ. ಅದು ನಮ್ ರುದ್ರಣ್ಣ ಅಂದ್ರೆ. ಬಿಡು, ಹಂಗಿ ಕೊಳೆ ಆಯ್ತೈತಕ್ಕಲ್ಲ. ಟೀಚರ್ ಅಮ್ಮ ನೋಡೈತಲ್ಲ, ಸುಮ್ಕಿರಣ. ರುದ್ರಣ್ಣ, ಟೀಚರ್ ಅಮ್ಮ ಅವ್ರ ಭಾವ ನಿಂತವ್ರೆ. ಅಲ್ಲ ಕಂಡ್ರಲ್ಲ, ನಮ್ಮ ಹುಡುಗಿಗೆ ಭಾವ ಅಂದ್ಮ್ಯಾಕೆ ನನಗೆ ಅಂತಮ್ಮ ಅಲ್ವಾ? ನಡ್ರಲ್ಲ, ಅಂತಮ್ಮ ಒಬ್ನೇ ನಿಂತ್ಕೊಂಡವನೆ, ಮಾತಾಡ್ಸ್ಕೊಂಬರುಮ್ಮ. ಅಣ್ಣ, ನಾವು ಫೋಟೋಗ್ರಾಫರ್ ತಕ ಹೋಗಿ ನಿಂದು ಟೀಚರ್ ಮುಂದೆ ಫೋಟೋ ಇಸ್ಕೊ ಬರ್ತೀವಿ. ನೀನೋಗಿ ಮಾತಾಡ್ಕ ಬಾ. ಆ ಫೋಟೋ ಹೊಡಿಯೋನ್ಗೆ ಹೇಳು, ನಾನು ಟೀಚರ್ ಅಮ್ಮ ಜೊತೆಗೆ ನಿಂತಾಗೆಲ್ಲ ಫೋಟೋ ಹೊಡಿತಾನೇ ಇರು ಅಂತೇಳು. ಆಯ್ತಣ್ಣ, ಹೇಳ್ತೀವಿ. ಶಾಮು, ಏನ್ರಿ? ಇನ್ನು ಏನ್ ಮಾಡ್ತಿದ್ದೀರಾ? ಅಯ್ಯೋ, ಪುರೋಹಿತರು ಇನ್ನೂ ಬಂದಿಲ್ಲ ರೀ. ಅಲ್ಲಿ ಹೋಗಿ ಏನ್ ಮಾಡುದು? ಅಲ್ವೇ, ಪುರೋಹಿತರು ಪಡೆದ ಪುರೋಹಿತರು ಬರ್ತಾರೆ, ನಾವ್ ಯಾಕೆ ಕಾಯ್ಬೇಕು? ಅವ್ರು ಬಂದ್ಮೇಲೆ ಗಡಿಬಿಡಿ ಆಗುತ್ತೆ. ಇದನ್ನೆಲ್ಲ ತಗೊಂಡೋಗಿ ಜೋಡಿಸ್ಬಾರ್ದಾ? ಅದೇ ಕೆಲಸ ಮಾಡ್ತಿದೀವಿ. ಬನ್ನಿ, ನೀವು ಕೈ ಜೋಡಿಸಿ. ಬನ್ನಿ, ಎಲ್ಲ ಬನ್ನಿ. ಅಯ್ಯೋ ಲೀ, ಯಾಕೆ ಗಡಿಬಿಡಿ ಮಾಡ್ತಿದ್ದೀರಾ? ಏನ್ರಿ ನೀವು? ಕೊಡ್ರಿ ಇಲ್ಲಿ. ಅದು ಗಡಿಬಿಡಿ ಅಂತಲ್ವೇ, ಮೊದಲನೇ ಮಗಳ ನಿಶ್ಚಿತಾರ್ಥ. ಒಂದ್ ಕಡೆ ಖುಷಿ ಆದ್ರೆ ಒಂಥರ ಭಯ. ಖುಷಿ ಓಕೆ, ಈ ಭಯ ಯಾಕೆ? ಒಂದ್ ಕಡೆ ನಿಶ್ಚಿತಾರ್ಥ ಆಗ್ತಿದ್ಯಲ್ಲ ಅನ್ನೋ ಖುಷಿ, ಇನ್ನೊಂದ್ ಕಡೆ ಯಾವ ಸಮಯದಲ್ಲಿ ಏನಾಗುತ್ತೋ ಅನ್ನೋ ಭಯ. ಬೀಗ್ರೆ ಅಕ್ಷರನ್ ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ. ಅವಳನ್ನ ಸ್ಕೂಲಿಗೆ ಕಳಿಸ್ತೀನಿ ಅಂತಾನೆ ಹೇಳಿದ್ದಾರೆ. ಇತ್ತಿದ್ದು ಒಂದೇ ಸಮಸ್ಯೆ, ಈಗ ಬಗೆಹರಿತಲ್ಲ. ಅದೆಲ್ಲ ಓಕೆ ಕಣೆ. ಅಕ್ಷರನ್ ಮದ್ವೆ ಫಿಕ್ಸ್ ಆದಾಗ್ನಿಂದ ಒಂದಲ್ಲ ಒಂದು ನಡೀತಾ ಇದೆ. ಹಾಗಾಗಿ ಒಂಥರ ಆತಂಕ. ಬಿಗ್ರೆ, ಎಲ್ರಿ ಪುರೋಹಿತರು? ಇನ್ನೇನ್ ಬರ್ತಾರೆ? ಬರ್ತಾರೆ. ಅರ್ಧ ಗಂಟೆಯಿಂದ ಬರ್ತಾನೆ ಇದ್ದಾರೆ. ಮುಹೂರ್ತಕ್ಕೆ ಲೇಟ್ ಆಗಲ್ವೇನ್ರಿ? ಫೋನ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ವಿಚಾರಿಸಿ. ಮಾಡಿದ್ದೆ, ನಾಟ್ ರೀಚಬಲ್ ಅಂತ ಬರ್ತಿದೆ. ಸರಿ, ಹೀಗೆ ಅಂತ ಮೊದ್ಲೇ ಗೊತ್ತಿದ್ರೆ ನಮ್ಮನೆ ಕಡೆಯಿಂದನೇ ಯಾರಾದ್ರೂ ಪುರೋಹಿತರನ್ನ ಕರ್ಕೊಂಡ್ ಬರ್ತಾ ಇದ್ವಿ. ನಿಮ್ ಪುರೋಹಿತರು ಮುಹೂರ್ತ ಮುಗಿದ್ಮೇಲೇನ ಬರೋದು? ಇಲ್ಲ, ಅವ್ರು ಯಾವತ್ತೂ ಮುಹೂರ್ತ ತಪ್ಸಲ್ಲ. ಆದ್ರೆ ಇವತ್ತು ಮುಹೂರ್ತ ಮಿಸ್ ಮಾಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಏನ್ ಮಾತಾಡ್ತಾ ನಿಂತಿದ್ದೀರಾ? ಫೋನ್ ಮಾಡಿ. ಹಾಗನ್ಬಿಡಿ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ನಾನು ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ. ಅಯ್ಯ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಇವ್ರು. Zeus. ನಂಜೇಗೌಡ, ಪಾಳ್ ಬಂಗ್ಲೆಲಿ, ಬೇಲಿ ಮರೇಲಿ, ಮರದ ಕೆಳಗೆ ಆ ಕಿತ್ತೋಗಿರೋ ಅಂಗಡಿಲಿ ಕುಡ್ದು ಹೊಟ್ಟೆಲೆಲ್ಲ ಜಾಸ್ತಿ ತುಂಬ್ಕೊಬಿಟ್ಟೈತೆ. ಈಗ ಸ್ವರ್ಗದಲ್ಲೇ ಕೂತ್ಕೊಡ್ದಂಗಾಯ್ತೈತ್ ಕಣ.
ನಿಂಗೆ ಇದು ಸ್ವರ್ಗ ಅನ್ನಿಸ್ತದ? ನಂಗೆ ನರಕ ನರಕ ಕಂಡ್ರಲ್ಲ. ಯಾವ್ದು ಹಂಗಂತೀಯಾ? ಮತ್ತಿನ್ನೇನ್ರಲ್ಲ, ಈ ಮನೇಲಿ ಕುಡುಕರಿಗೆ ಕಿಲುವು ಕಾಸು ಬೆಲೆ ಇಲ್ಲ. ಹೋಗೋರು ಬರೋರೆಲ್ಲ ಕುಡುಕ್ ನನ್ನ ಮಗ ಅಂತ ಮಕ್ಕೂಗಿತಾರೆ. ಬೋದು ನನ್ನ ಮಗಳು ನಂಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಬಿಡು ನಿಮ್ಮ ಮಟ್ಟಿಲಲ್ಲ, ನಮ್ಮ ಮಟ್ಟಿಲ್ಲ, ಇದೇ ಗತಿ. ಇವ್ರಿಗೆಲ್ಲ ನಮ್ಮ ಥರ ಮಜಾ ಮಾಡಕ್ ಹಾಕಿಲ್ಲ. ತಾವು ಹೊಟ್ಟೆ ಊರ್ಕಂಡ್ ಸಾಯ್ಲಿ ಬಿಡು, ನಾವ್ಯಾಕ್ತೆಲ್ಲ ಕೆಡ್ಸ್ಕೊಳಮ್ಮ. ಅದು ದಿಟ್ಟವೆ. ನಾಯಿ ಬಗಳಿದ್ರೆ ದೇವ್ಲೋಕ ಆಯ್ತದ? ಅದೇ ಮತ್ತೆ ಒಬ್ಬಟ್ಟು ತಟ್ಬೇಕಿತ್ತು ಕಣ್ರಲ್ಲ, ಎಲೆ ತಂದಿದ್ದೀರಿ ಅನ್ನಲ್ಲ? ಯಾವಿಲ್ಲ ಅಣ್ಣ, ಬಾಳದಿಲ್ಲ ಅಣ್ಣ. ಮಕ್ಕಿಷ್ಟು ಮಣ್ಣಾಕ ಇಸ್ಪೇಟೆಲ್ಲ ಕಲ್ಲ. ಓ ಗೊತ್ತು, ಪಂಚೆ ಇಲ್ಲ ಐತೆ. ಅಕ್ಕ